ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರಾಗಿ ರೊಟ್ಟಿಯಿಂದ ಮುಟ್ಟಿಗೆ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ತುಪ್ಪ ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಅವು ಎಲ್ಲ ಅಲ್ಲ, ಕೊತ್ತಂಬರಿ ಇವನ್ನೆಲ್ಲ ಜಜ್ಜಿ ಹಾಕಿ ಬೆಳ್ಳುಳ್ಳಿದು ಹಾಕಿ ಮಾಡೋದ್ರಿಂದ ರಾಗಿ ಮುಟ್ಟಿಗೆ ಭಾರಿ ಅಂದ್ರೆ ಭಾಳ ಸೂಪರನ್ನು ಆಗಿರ್ತೈತಿ. ಅದು ಹೆಲ್ತಿಗೂ ಭಾಳ ಚಲೋ ರೀ. ರಾಗಿ ಒಂದು ನೋಡ್ರಿ, ಈಗ ರಾಗಿದು ಮುಟ್ಟಿಗೆ ನೋಡ್ರಿ, ಇದನ್ನು ಮಾಡಿ ತೋರ್ಸಾಕತ್ತಾನೆ ನಾನು. ಅದು ಒಂದು ಸಿರಿಧಾನ್ಯ ಆಗಿದ್ರಂತ ಅದರಲ್ಲಿ ಒಳ್ಳೆ ಪೋಷಕಾಂಶಗಳು ಸಿಗ್ತಾವೆ ನಮ್ಮ ಆರೋಗ್ಯಕ್ಕೆ. ಅದಕ್ಕೆ ಮಧುಮೇಹ ನಿಯಂತ್ರಣ ಆಗಲಿ, ತೂಕ ನಿವಾರಣೆ ಆಗಲಿ, ಜೀರ್ಣಕ್ರಿಯೆಗಂತೂ ಭಾಳ ಬೆಸ್ಟ್ ಹತ್ರಿ ಅದು ರಾಗಿ. ಇದ್ರೊಳಗೆ ಕ್ಯಾಲ್ಸಿಯಮ್ಮ, ಕಬ್ಬಿಣ, ಸತು, ಮೆಗ್ನೀಷಿಯಮ್, ಫೈಬರ್ ಎಲ್ಲ ಜಾಸ್ತಿ ಇರೋದ್ರಿಂದ, ಪ್ರೋಟೀನ್ ಅಂತೂ ಸಮೃದ್ಧವಾಗಿರೋದ್ರಿಂದ ಇದು ಭಾರಿ ಒಳ್ಳೆ ಫುಡ್ ಐತ್ರಿ. ಇದು ಶುಗರ್ ಪೇಷಂಟ್ ಅಂತೂ ತಿನ್ನಬೇಕಂತ ಹೇಳ್ತಾರೆ ರೀ ರಾಗಿ ಇದೊಂದು ಸಿರಿಧಾನ್ಯವನ್ನು. ಅದಕ್ಕೆ ನಾನು ಇದನ್ನ ಪೌಷ್ಟಿಕ ಇರ್ತದೆ ಅಂತ ಹೇಳಿ ಮಾಡಿ ತೋರ್ಸಾಕ್ತಾನೆ ನೋಡ್ರಿ. ಇದನ್ನು ಈ ರೊಟ್ಟಿ ಮಾಡಿ ರಾಗಿ ರೊಟ್ಟಿ ಮಾಡಿ ಅದ್ರ ಒಳಗೆ ಮಸಾಲೆ ಎಲ್ಲ ಹಾಕಿ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಮಾಡಿ ತೋರ್ಸಾಕ್ತಾನೆ ರೀ. ಈಗ ನೋಡ್ರಿ ಎಷ್ಟು ಮಸ್ತಾಗಿರ್ತೈತಿ. ಇದು ತಿನ್ನೋಕ್ಕೂ ಅಷ್ಟು ಬೆಸ್ಟ್ ಆಗಿರ್ತೈತೆ ರೀ. ಟೇಸ್ಟೂ ಹಂಗೆ ಇರ್ತೈತಿ. ಇದ್ರೊಳಗೆ ಆರೋಗ್ಯಕ್ಕೂ ಅಷ್ಟು ಚಲೋ ಐತ್ರಿ ಇದು. ಅದಕ್ಕೆ ನೀವು ಒಂದು ಸಲ ಇದನ್ನು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈ ರಾಗಿ ರೊಟ್ಟಿ ಈ ಥರ ಒಂದು ಮುಟ್ಟಿಗೆ ಮಾಡಿ ತಿಂದ್ಬಿಟ್ರಂದ್ರೆ ನೀವು ಭಾಳ ಮೇಲೆ ಇದನ್ನು ಮಾಡ್ಕೊಂಡು ತಿನ್ಬೇಕಪ್ಪ ಅನ್ನಿಸ್ತೈತೆ. ಅಷ್ಟು ಟೇಸ್ಟ್ ಇರ್ತೈತೆ ರೀ ರಾಗಿ ಮುಟ್ಟಿಗೆ. ಅದಕ್ಕೆ ನಾನು ಒಂದು ಬೌಲ್ನಷ್ಟ ರಾಗಿ ಹಿಟ್ಟನ್ನು ತೊಗೊಂಡು ಅದನ್ನು ಚೆಂದಾಗಿ ನಾದ್ಕೋಬೇಕಾಕತ್ರಿ. ಅದನ್ನು ನೋಡ್ರಿ, ಈಗ ಒಂದು ಬೌಲನ್ನಷ್ಟ ನಾನು ರಾಗಿ ಹಿಟ್ಟನ್ನು ಎಲ್ಲ ಸೋಸಿ ತೊಗೊಂಡನ್ರಿ. ಈಗ ರಾಗಿ ಹಿಟ್ಟನ್ನು ನೀವು ಎಷ್ಟು ಬೇಕಷ್ಟು ಹಾಕೋರಿ. ಅದಕ್ಕೇನು ನಿಮ್ದು ಯಾವ್ದು ಮಾಪ್ ಮಾಡಿರ್ತೀರ ಅದರಲ್ಲೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅದಕ್ಕೆ. ಮತ್ತಿದು ಅಲ್ಲ ಅದು ಎಲ್ಲ ಜಜ್ಜಿ ಇಟ್ಕೊಂಡನ್ರಿ ನಾನು. ಅಲ್ಲ, ಮೆಣಸು, ಜೀರಿಗೆ ಇವನ್ನೆಲ್ಲನೂ ಜಜ್ಜಿ ಇಟ್ಕೊಂಡು ಒಂಥರ ಮಸಾಲೆ ಮಾಡ್ಕೊಂಡನ್ರಿ. ಅದನ್ನು ಹಾಕೊಳಕ್ತಾನೆ. ಸ್ವಲ್ಪ ಆಯಿಲ್ ಹಾಕ್ರಿ, ಅಂದ್ರೆ ರಾಗಿ ರೊಟ್ಟಿ ಮೆತ್ತಗೆ ಬರ್ತಾವ್ರಿ ಆಯಿಲ್ ಹಾಕೋದ್ರಿಂತ. ಸ್ವಲ್ಪ ಆಯಿಲ್ ಹಾಕೋರಿ. ಮುಟ್ಟಿಗೆ ಮಾಡೋಕ್ಕಂತೂ ಭಾಳ ಮಸ್ತ್ ಬರ್ತೈತಿ ಇದು ಆಯಿಲ್ ಹಾಕೊಂಡ್ರೆ. ಇದನ್ನು ಮುಟ್ಟಿಗೆ ಡಬ್ಬಿಗೆ ಹಾಕೊಂಡು ಹೋಗ್ಬೋದು ರೀ. ಬಿಸಿಯಾಗಿ ತಿನ್ಬೋದು. ಈಗ ನೋಡ್ರಿ, ಇದಕ್ಕೆ ಸುಡು ನೀರು ಹಾಕೊಳಕ್ತಾನೆ ನಾನು. ಬಿಸಿ ನೀರು ರೀ, ಜಿಗೆ ತಾರಲ್ರಿ, ಜಿಗೆ ಹಾಕೊಳಕ್ತಾನೆ. ರಾಗಿ ಹಿಟ್ಟಿಗೆ ಮಸ್ತಂಗೆ ಜಿಗೆ ಹಾಕೋಬೇಕ್ರಿ. ಅದು ಭಾಳ ಬಿಸಿ ನೀರನ್ನು ಇದಕ್ಕೆ ಹಾಕೊಂಡು ನಾದಬೇಕಾಗ್ತದೆ ಹಿಟ್ಟು. ಈಗ ನೀರನ್ನು ಎಲ್ಲ ಕುದಿಸೇನ್ರಿ ನೀರು ಕುದಿಸಿದ ನೀರನ್ನು ಇದಕ್ಕೆ ತಂದು ಹಾಕಾಗ್ತಾನೆ. ಅಷ್ಟು ಚಲೋ ಕುದ್ದಿ ನೀರು ಹಾಕಿದ್ರೆ ಇದು ರಾಗಿ ಹಿಟ್ಟನ್ನು ನಾದ್ಕೊಳಕ್ಕೆ ಒಂದು ಹದ ಬರ್ತೈತಿ ರೊಟ್ಟಿ ಮಾಡಾಕ್ರಿ. ಅದಕ್ಕೆ ನಾನು ಭಾಳ ಬಿಸಿಯಾಗಿ ಅಂತ ನೀರನ್ನು ಹಾಕೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೀನಿ. ನೀವು ಮಸಾಲೆ ಏನು ಬೇಕಾದ ಹಾಕೋಬೋದು. ನಾ ಇಲ್ಲೇ ಮೆಣಸು ಮತ್ತು ಅಲ್ಲ ಇವನ್ನೆಲ್ಲ ಹಾಕಿ ಅದಕ್ಕೆ ರಾಗಿ ಹಿಟ್ಟನ್ನು ನಾನು ಚೆಂದಂಗೆ ನಾದ್ಕೊಳಕ್ತಾನೆ ರೀ, ಬಿಸಿ ನೀರು ಹಾಕಿ. ಈಗ ನೋಡ್ರಿ ನಾದ್ಕೊಳಕ್ತಾನೆ. ಇದು ರಾಗಿ ಜೀರ್ಣಕ್ರಿಯೆಗೆ ಭಾಳ ಮಸ್ತತ್ರಿ. ಮತ್ತು ಶುಗರ್ ಪೇಷಂಟ್ಗಳಂತೂ ಮೊದಲು ತಿನ್ನಲೇಬೇಕ್ರಿ ಇದನ್ನ. ತೂಕನೂ ಇಳಿಸ್ತತ್ರಿ ಇದು ಸಿರಿಧಾನ್ಯ ಆಗಿದ್ರಿಂತ ಇದರಲ್ಲಿ ಪೋಷಕಾಂಶಗಳು ಭಾಳ ಜಾಸ್ತಿ ಅದಾವ್ರಿ. ಈಗ ನಾರಿನ ಅಂಶ ಆಗಲಿ, ಕ್ಯಾಲ್ಸಿಯಮ್ ಆಗಲಿ ಎಲ್ಲನೂ ಭಾಳ ಮಸ್ತ್ ಅದಾವ್ರಿ. ಇದ್ರೊಳಗೆ ಪ್ರೋಟೀನ್ಯುಕ್ತ ನಾರಿನ ಅಂಶ ಇರುವಂಥ ಒಂದು ರಾಗಿ ಹಿಟ್ಟಿನ ನಾನು ಇದು ಮುಟ್ಟಿಗೆ ಮಾಡಿ ತೋರ್ಸಾಕ್ತೇನೆ ರೀ. ಮುಟ್ಟಿಗೆ ಇದೊಂದು ಮುಟ್ಟಿಗೆ ಮಾಡಿ ತಿಂದು ನೋಡ್ರಿ ನೀವು. ಅಷ್ಟಂದ್ರೆ ಟೇಸ್ಟ್ ಇರ್ತೈತಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಅದಕ್ಕೆ ನಿಮಗೆ ಯಾವ ಖಾರ ಬೇಕೋ ಆ ಖಾರ ಹಾಕೋರಿ, ಯಾವ್ದು ಮಸಾಲೆ ಬೇಕು ಅದನ್ನೆಲ್ಲ ಮಸಾಲೆ ಹಾಕೋರಿ. ಈಗ ನಾನು ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಖಾರ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಮುಟ್ಟಿಗೆ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ, ರಾಗಿ ಹಿಟ್ಟನ್ನು ಚಂದಂಗೆ ಹದ ಬರುವಂಗೆ, ರೊಟ್ಟಿ ಬಡಿಯೋಂಗೆ ಬಿಸಿ ನೀರು ಹಾಕಿ ಹೀಗೆಲ್ಲ ಮೆತ್ತಗೆ ಮಾಡಿ ಅದನ್ನು ನಾದ್ಕೋಬೇಕ್ರಿ. ಆಯಿಲ್ ಹಾಕಿದ್ರಿಂತ ಅದೊಂದು ಮೆತ್ತಗೆ ಬರ್ತೈತಿ, ಚಂದ ಬರ್ತೈತಿ ರಾಗಿ ಹಿಟ್ಟಿನ ರೊಟ್ಟಿ. ಈಗ ನೋಡ್ರಿ, ಇದು ರಾಗಿ ಹಿಟ್ಟಿಂದು ಸ್ವಲ್ಪ ನೀರು ಹಾಕಿ ನಾದ್ಕೋರಿ. ನಿಮಗೆ ನೀರು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇಲ್ಲೇನು ಅದನ್ನು ನಾದ್ಕೋತೀವಲ್ರಿ ಅವಾಗ ಹಚ್ಕೋಬೋದು.
ಹಿಂಗೆ ನಾದ್ಕೊಳ್ಳೋ ಮುಂದೆ ನೀರು ಸ್ವಲ್ಪ ಹಚ್ಕೊಂಡು ಅದನ್ನ ಒಂದು ರೊಟ್ಟಿ ಹದ ಮಾಡ್ಕೋಬೋದು ನೋಡಿರಿ. ಇದನ್ನು ಎಷ್ಟು ಚಂದ ಹಿಂಗೆ ರಾಗಿ ಹಿಟ್ಟನ್ನು ಮಿದ್ದೆ ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಮತ್ತು B6ನಂಥ ವಿಟಮಿನ್ ಐತತ್ರಿ ಇದ್ರೊಳಗೆ. ಅದರಿಂತ ಲೆಸಿತಿನ್ ಅಂತೇಳಿ ನರಮಂಡಲವನ್ನು ಬಲಪಡಿಸ್ತೈತೆ ಅಂತ ಹೇಳ್ತಾರೆ ರೀ. ಎಷ್ಟೋ ಅದಾವ್ರಿ ರಾಗಿ ಇಂತ್ರ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವು. ಅದಕ್ಕೆ ನೀವು ರಾಗಿ ಉಪಯೋಗ ಮಾಡಿರಿ ದಿನ. ಈ ಥರ ಇವತ್ತು ಒಂದು ದಿವ್ಸ ಮುಟ್ಗಿ ಮಾಡಿದರೆ ಬೇರೆ ದಿವಸ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಮತ್ತೊಂದು ಇದು ಮುದ್ದೆ ಮಾಡ್ಕೊಂಡು ತಿನ್ಬೋದು. ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ನಾ ಇವತ್ತು ಮಸ್ತಾಗಿರುವಂಥ ಒಂದು ರೊಟ್ಟಿನೂ ಮಾಡಿ ತೋರಿಸ್ತೀನಿ ರೀ. ಇದು ನೋಡಿರಿ ಹಿಟ್ಟು ಅದನ್ನ ಸರಿಯಾಗಿ ಹಿಂಗೆ ನೀರು ಹಚ್ಚಿ ನಾದ್ಕೊಳಿಕಂದ್ರೆ ಅದು ಬರುವುದಿಲ್ಲ, ಈ ಥರ ಹರ್ಕೊಂಡ್ಬಿಡ್ತದೆ ಅದು. ಅದಕ್ಕೆ ನಾನು ಚಂದಂಗೆ ಅದನ್ನು ನಾದೋದು ಅಂಥೇಳಿ ಹೇಳಾಕ್ತಾನೆ ನಿಮ್ಗೆ. ನಾದಿಂದ ಏನು ಮಾಡ್ಬೇಕು ರೀ, ಇದನ್ನು ನೋಡಿರಿ ಈಗ ಲಟ್ಸಾಕತ್ತಾನೆ, ಈಗ ಚಂದ ಬರಾಕ್ತದೆ ರೀ. ಅದೇನರ ಹಿಟ್ಟು ಒಂದು ಸ್ವಲ್ಪ ಹೊರಕಾಗಿತ್ತಂದ್ರೆ ಅದು ಬರುವುದಿಲ್ಲ. ಈಗ ನೋಡಿರಿ ನಾದಿದ್ದೈತಲ್ಲ ಇದು ಚಂದಂಗೆ ಹಿಟ್ಟು ನೆನೆದತ್ತೀಗ, ಈಗ ಬರಾಕ್ತದೆ ನೋಡಿರಿ. ಇದನ್ನು ಏನು ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡಿಂದ ಒಂದು ಕೊರಿಬೇಕು ರೀ ಇದನ್ನು ಒಂದು ಬಾಕ್ಸ್ ತೊಗೊಂಡು. ಈಗ ನೋಡಿರಿ ಇದನ್ನ ಕಟ್ ಮಾಡಿ ಚಂದಂಗೆ ಮಾಡಿ ಹಾಕ್ಬೇಕು. ಈಗ ಇದನ್ನು ತೊಗೊಂಡು ಕಟ್ ಮಾಡ್ತೀನಿ ನಾನು. ಹಿಂಗೆ ಕಟ್ ಮಾಡಿ ಇದನ್ನು ಮತ್ತೊಂದು ರೊಟ್ಟಿಗೂ ನಾವು ತೊಗೋಬೋದು. ಈಗ ನೋಡಿರಿ ಹಿಂಗೆ ಬರ್ತೈತೆ ಅದು. ಇದನ್ನು ಮುಟ್ಗಿ ಮಾಡಾಕತ್ತಾನಲ್ರಿ ಮಸ್ತಂಗೆ, ಅದಕ್ಕೆ ನಾನು ಒಂದು ಸ್ವಲ್ಪ ಇದೇ ಥರನ ತೊಗೊಂಡು ದಪ್ಪಂಗೆ ಅದನ್ನು ಚಂದಂಗೆ ತುಪ್ಪ ಹಚ್ಚಿ ಬೇಯಿಸ್ಕೊಂಡು ಅದನ್ನು ಮುಟ್ಗಿ ಮಾಡೋದು ಹೆಂಗತ್ತೇಳಿ ತೋರಿಸ್ಕೊತೀನಿ. ಇದು ಸಣ್ಣಕ್ಕೆ ಉರಿಟ್ಟು ಬೇಯಿಸೋದ್ರಿಂತ ರಾಗಿ ರೊಟ್ಟಿ ಚಂದಂಗೆ ಬೇಯ್ತೈತೆ ರೀ. ಯಾಕಂದ್ರೆ ಅದನ್ನು ಜೋರಾಗಿ ಒಮ್ಮೆ ಇಟ್ಟು ಬೇಯಿಸಿದ್ರೆ ಅದು ಹೊತ್ತು ಬಿಡ್ತೈತಿ. ಈಗ ನೋಡಿರಿ ಸಣ್ಣ ಉರಿಟ್ಟು ನಾನು ಬೇಯಿಸ್ಕೊಳಕ್ತೀನಿ. ಅದಕ್ಕೊಂದು ಸ್ವಲ್ಪ ಮ್ಯಾಲೆ ತುಪ್ಪ ಹಚ್ಚಿಬಿಡ್ಬೇಕು ರೀ, ಅಂದ್ರೆ ಅದು ಟೇಸ್ಟ್ ಬರ್ತೈತಿ. ತುಪ್ಪ ಹಚ್ಚೋದ್ರಿಂತ ಅದು ಮೆತ್ತಗೂ ಬರ್ತೈತಿ. ಈಗ ನೋಡಿರಿ ಇದನ್ನ ತಿರುಗಿ ಹಚ್ಚಿ ಹಾಕಿಂದ ಇದು ಒಂದು ಸಲ ಸುಟ್ಟಿಂದ ಆಮೇಲೆ ನೀವು ಇದನ್ನು ಮಾಡ್ಕೊಡಿ. ಈಗ ನೋಡಿರಿ ಇದು ರಾಗಿ ರೊಟ್ಟಿ ಸುಟ್ಟೈತೆ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಆದರೆ ಇದಕ್ಕೆ ಏನು ಮಾಡಬೇಕು, ನಾವು ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಳ್ಳೋದ್ರಿಂತ ಅದು ಮೆತ್ತಗೆ ಚಂದ ಬರ್ತೈತೆ ರೀ. ಮತ್ತು ಮುಟ್ಗಿ ಮಾಡೋಕ್ಕೂ ಅದು ತುಪ್ಪ ಇರ್ತೈತಲ್ರಿ, ಭಾಳ ಮಸ್ತಾಗಿರ್ತೈತೆ. ಈಗ ನೋಡಿರಿ ಇದನ್ನ ತಿರುಗಿಸಿ ಹಾಕ್ತನೋ ಅದನ್ನು ಸರಿಯಾಗಿ ಬೇಯಿಸ್ಕೊಳ್ದ ಒಂದು ಮಾತುದ್ರಿ. ಆದರೆ ಸಣ್ಣಗೆ ಉರಿ ಹಿಟ್ಟನ್ನ ಆರಾಮಾಗಿ ಬೇಯಿಸ್ಕೊಬೇಕು ಇದನ್ನ. ಅಂದ್ರೆ ಅದಕ್ಕೆ ಸರಿಯಾಗಿ ಇದು ಆಗ್ತೈತೆ ರೀ, ಅದು ಬೇಯ್ತೈತೆ. ಇರಲಿಲ್ಲ ಅಂದ್ರೆ ಅದು ಹಸಿಬಿಸಿ ಇರ್ತೈತೆ. ಈಗ ನೋಡಿರಿ ಚಂದಂಗೆ ಸಣ್ಣಗೆ ಉರಿ ಹಿಟ್ಟ ಈ ಥರ ಎಲ್ಲ ತುಪ್ಪ ಹಾಕಿ ಬೇಯಿಸ್ಕೊಳಕ್ತಾನೆ. ಮೆತ್ತಗೆ ಮಸ್ತ್ ಬರ್ತೈತೆ ರೀ ಇದು ರೊಟ್ಟಿನೂ ಇದ್ರೊಳಗೆ ಚಟ್ನಿ ಹಚ್ಕೊಂಡು ಪಲ್ಯ ಹಚ್ಕೊಂಡು ತಿನ್ಬೋದು. ಮುಟ್ಟಿಗೆ ಅಂತೂ ನಾನು ಈಗ ಮಾಡಿ ತೋರ್ಸಾಕ್ತಾನೆ ನಿಮಗೆ. ಮುಟ್ಟಿಗೆ ಎಷ್ಟು ಮಸ್ತ್ ಬರ್ತೈತೆ ಅಂತ ಹೇಳಿ ಮಾಡಿ ತೋರ್ಸಾಕ್ತಾನೆ. ಭಾಳ ಪರ್ಫೆಕ್ಟ್ ಬರ್ತೈತಿ ಇದು, ಅಷ್ಟು ಟೇಸ್ಟೂ ಆಗಿರ್ತೈತಿ. ಈಗ ನೋಡಿರಿ ರಾಗಿದು ರೊಟ್ಟಿ ನಾನು ಚಂದಂಗೆ ಸುಟ್ಟು ರೊಟ್ಟಿ ಮಾಡಾಕ್ತಾನೆ. ಈಗ ನೋಡಿರಿ ಎಲ್ಲ ಕಡೆಯೂ ಹಿಂಗೆ ಬೇಯಿಸ್ಬೇಕು ಅದನ್ನ ಚಂದಂಗೆ. ಒಂದು ಕಲರ್ ಬರ್ತೈತೆ ಅದಕ್ಕೆ ಬೆಂದಿದ್ದು, ಅದನ್ನು ನೋಡಿಬಿಟ್ಟು ಆಗಿಂದ ತೆಗಿಬೇಕದನ್ನ. ಈಗ ನೋಡಿರಿ ಎಲ್ಲ ಕಡೆನೂ ಈ ಕಡೆ ಎಲ್ಲ ಕಡೆನೂ ಅದನ್ನು ಚಂದಂಗೆ ಬೇಯಿಸ್ಕೋಬೇಕು. ಈಗ ಸಣ್ಣಗೆ ಉರಿಟನ್ರಿ ನಾ ಬಳೋತನ ಸಣ್ಣಗೆ ಬೇಯ್ಲಿ ಅಂಥೇಳಿ ಒಮ್ಮೆಲೆ ತೆಗೆದುಬಿಟ್ರೆ ಅದು ಕಪ್ಪಾಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನಾನು ಏನು ಮಾಡಾಕ್ತಾನೆ, ಸಣ್ಣಗೆ ಉರಿಟ್ಟು ಚಂದಂಗೆ ಬೇಯಿಸ್ಕೊಳಕ್ತಾನೆ ನಂದು. ಈಗ ನೋಡಿರಿ ಚಂದ ಬೇಯಾಕತ್ತದು. ಹಿಂಗೆ ಬರ್ಬೇಕು ನೋಡಿರಿ ರಾಗಿ ರೊಟ್ಟಿ ಹಿಂಗೆ ಬರ್ಬೇಕದು. ಇನ್ನು ಎಲ್ಲರೂ ನಿಮಗೆ ಸುಟ್ಟಿಲ್ಲ ಅನ್ನಿಸ್ತಂದ್ರೆ ಅದನ್ನ ಚೆಂದಂಗೆ ಹಾಕಿ ಪೂರ್ತಿಯಾಗಿ ಬೇಯಿಸ್ಕೊರಂಗೆ. ಈಗ ನೋಡಿರಿ ಪೂರ್ತಿಯಾಗಿ ಬೆಂದೈತದು ರಾಗಿ ರೊಟ್ಟಿ ಹಿಂಗೆ ಬರ್ಬೇಕು ನೋಡಿರಿ. ತುಪ್ಪ ಹಾಕಿ ಹಿಂಗೆ ಬೇಯಿಸಿದ್ದೈತದು. ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕೊಳಾಕ್ತೀನಿ. ಇನ್ನೊಂದು ಮಾಡೋ ಮುಂದಾಗ ಇದೇಗಿಂದ ಕಟ್ ಆಗಬಾರ್ದು ಅಂಥೇಳಿ ನಾನು ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕ್ತೀನಿ. ಒಂದು ಸ್ವಲ್ಪ ನೀರು ಹಚ್ಚಿ, ಸ್ವಲ್ಪ ನೀರು ಹಚ್ಚೋದ್ರಿ, ಇಷ್ಟಿಷ್ಟ ನೀರು ಹಚ್ಚಿ ಅದನ್ನ ಚಂದಂಗೆ ನಾದ್ಕೋಬೇಕ್ರಿ. ಇದು ಮುಟ್ಗಿ ಮಾಡೋ ಸಂಬಂಧ ನಾ ಇದಕ್ಕೆ ಎಲ್ಲನೂ ಮಸಾಲೆ ಹಾಕಿ ಅದನ್ನು ಮಾಡೀನಿ. ಅದು ಲಟ್ಸು ಮುಂದಾಗ ಸಣ್ಣಗೆ ಹೆಚ್ಚಿರ್ಲಿಕ್ಕಂದ್ರೆ ಪ್ರಾಬ್ಲಮ್ ಆಗ್ತಾವೆ. ಎಲ್ಲ ಅಲ್ಲ ಅದು ಎಲ್ಲ ಹಾಕೊಂಡು ನಾ ಇದಕ್ಕೆ ಅದಕ್ಕೆ ನೀವು ಏನು ಮಾಡಿರಿ, ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿ ಪೇಸ್ಟ್ ಮಾಡಿಕೊಂಡು ಹಾಕೋಬೋದು.
ಈಗ ನಾನು ಹಂಗೆ ಜಜ್ಜಿ ಹಾಕ್ಕೊಂಡಿದ್ದೈತ್ರಿ. ಈಗ ನೋಡ್ರಿ ಇದನ್ನು ಮಸ್ತ್ ಹಂಗೆ ಬರ್ತಿರ್ತೈತಿದು. ಅವು ಅಲ್ಲಲ್ಲಿಗೆ ಅದು ಏನರ ಸಿಗಬಾರ್ದವು ಶುಂಠಿ ಅದು ಸಿಕ್ಕರೆ ಅದು ಮತ್ತು ಕಟ್ ಆಗ್ತತ್ರಿ. ಅದಕ್ಕೆ ಕಟ್ ಆಗುಲ್ದಂಗೆ ಈಗ ನಾನು ಮಾಡಿ ತೋರ್ಸಾಕ್ತೀನಿ. ನೀವು ಏನು ಮಾಡಿರಿ, ಸ್ವಲ್ಪ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿಯಾಗಿ ಸಣ್ಣ ಮಾಡ್ಕೊರಿ. ಏನೋ ಮಸಾಲೆ ಇದ್ರೊಳಗೆ ಹಾಕಿದ್ರು ಸಣ್ಣಗೆ ಮಾಡಿ ಹಾಕೋಬೇಕ್ರಿ. ಈಗ ನೋಡ್ರಿ ಇದೆಲ್ಲ ಅಲ್ಲ ಅದು ಎಲ್ಲ ಹಿಂಗೆ ಬರಾಕತ್ತೈತೆ ನನಗೆ. ಅದನ್ನ ಸ್ವಲ್ಪ ನಾನು ಕುಟ್ಟು ಹಾಕಿದ್ರಿಂತ ಹಿಂಗೆ ಬರ್ತೈತ್ರಿ. ನೀವು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೊಂಡು ಹಾಕ್ರಿ ಅದನ್ನ. ಈಗ ನೋಡ್ರಿ ಇದು ರಾಗಿ ಹಿಟ್ಟಿಂದು ನಾದಿದ್ನಲ್ರಿ ಹಿಟ್ಟು ಚೆಂದಂಗೆ ನಾದಿದ್ರಿಂತ ಚಂದ ಬರ್ತೈತೆ. ಈಗ ಇದನ್ನು ನಾನು ಕಟ್ ಮಾಡಿ ಬೇಯಿಸ್ಕೊತೇನೆ ಮತ್ತು. ಈಗ ನೋಡ್ರಿ ಹಿಂಗೆ ಇದೇ ಥರನೇ ಚೆಂದಂಗೆ ಕಟ್ ಮಾಡಿರಿ. ಮತ್ತು ಅದನ್ನು ಇನ್ನೊಂದಕ್ಕೆ ಹಾಕೊಡ್ರಿ, ಇನ್ನೊಂದನ್ನು ಮಾಡೋಕೆ ಬರ್ತೈತೆ. ಅದ್ರಲ್ಲಿ ಲಾಸ್ಟಲ್ಲೇ ಅದನ್ನ ಹಾಗೆ ಬಿಟ್ಟುಬಿಡೋದು. ಈಗ ಈ ಹಿಟ್ಟನ್ನು ತೊಗೊಂಡು ಮತ್ತೆ ನಾನು ರಾಗಿ ರೊಟ್ಟಿ ಮಾಡ್ತೀನಿ ರೀ. ಈಗ ನೋಡ್ರಿ ಇದು ರಾಗಿ ರೊಟ್ಟಿ ಹಿಂಗೆ ಬಂದೈತದು. ಇದನ್ನು ನಾನು ಚೆಂದಂಗೆ ಬೇಯಿಸ್ಕೋತೀನಿ. ಎಷ್ಟು ಮಸ್ತ್ ಬಂದಿರ್ತೈತೆ ನೋಡ್ರಿ. ಮೆತ್ತಗಾಗೋದು ಅದು ಆಯಿಲ್ ಅದು ಹಾಕಿ ಬಿಸಿ ಬಿಸಿ ನೀರು ಹಾಕಿ ನಾದಿರ್ತೀವಲ್ಲ ರೀ, ಹಿಟ್ಟು ಹೆಂಗೆ ನಾವು ಚಂದ ಮಾಡ್ಕೋತೀವೋ ಅಷ್ಟು ಚಂದ ಬರ್ತಾವೆ ರಾಗಿ ರೊಟ್ಟಿ. ಯಾವುದೋ ರೊಟ್ಟಿ ಇರಲಿ, ಇವತ್ತು ಜೋಳದ ರೊಟ್ಟಿ ಮಾಡಿರಿ, ಮತ್ತು ಯಾವುದೋ ಒಂದು ಅಕ್ಕಿ ರೊಟ್ಟಿ ಮಾಡಿರಿ, ಏನೋ ಮಾಡಿದ್ರೂ ಅದಕ್ಕೆ ಚಂದಂಗೆ ಹಿಟ್ಟು ಮಾಡಿಕೊಂಡು ಅದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಚಂದಂಗೆ ನಾದಿದ್ರೆ ಚಂದ ಬರ್ತಾವೆ ರೀ ರೊಟ್ಟಿ. ಈಗ ನೋಡ್ರಿ ಇದು ಮೆತ್ತಗೆ ಬಂದೈತಿ, ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಇದನ್ನು ಮೆತ್ತಗೆ ಬಂದೈತಿ. ಇದನ್ನು ರಾಗಿ ರೊಟ್ಟಿಯನ್ನು ಈಗ ನೋಡ್ರಿ ಇದನ್ನು ಎಲ್ಲ ಕಡೆನೂ ತುಪ್ಪ ಹಾಕಿ ಇದನ್ನು ಮಾಡಬೇಕ್ರಿ. ಮ್ಯಾಲೊಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನ ಚೆಂದಂಗೆ ಸುಡ್ಬೇಕ್ರಿ. ಈಗ ಎರಡೂ ಕಡೆನೂ ಬೇಯಿಸಿನ ತುಪ್ಪ ಹಾಕ್ರಿ. ಮೊದಲೇ ಹಾಕೋಕ್ಕಿಂತ ಆಮೇಲೆ ಎರಡು ಬೆಂದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕೋರಿ. ಈಗ ನೋಡ್ರಿ ಇದನ್ನ ಪೂರ್ತಿಯಾಗಿ ನಾನು ಬೇಯಿಸಾಕತ್ತಾನೆ. ಸ್ವಲ್ಪ ಈಗ ತುಪ್ಪ ಹಾಕ್ಕೊಂಡು ಬೇಯಿಸಾಕತ್ತಾನೆ. ತುಪ್ಪ ಹಾಕ್ಕೊಂಡು ಕಲರ್ ಬರ್ತಾನೆ ಅದನ್ನ ಚೆಂದಂಗೆ ಸುಟ್ಟತಿಲ್ಲೋ ನೋಡ್ಕೊಂಡು ತೆಗೀರಿ. ಈಗ ಇದೆಲ್ಲ ಎಲ್ಲ ಕಡೆನೂ ಇದು ಸುಟ್ಟೈತ್ರಿ. ಆದ್ರೆ ಫ್ಲೇಮ್ ಮಾತ್ರ ಸಣ್ಣಗೆ ಇಡ್ಬೇಕ್ರಿ. ಜಾಸ್ತಿ ಇಟ್ಟರೆ ಅದು ಕೆಟ್ಟು ಬಿಡ್ತಾವೆ. ಈಗ ನೋಡ್ರಿ ಇದು ಸಣ್ಣ ಗುರಿ ಇಟ್ಟು ಎಷ್ಟು ಚೆನ್ನಾಗಿ ಬರಾಕತ್ತೈತಿ. ತುಪ್ಪ ಹಾಕಿನ ನಾನು ಸುಡಾಕತ್ತೇನೆ. ಅದನ್ನ ಎಣ್ಣೆ ಹಾಕಿನೂ ಸುಡ್ಬೋದ್ರಿ, ತುಪ್ಪ ಹಾಕೋದತ್ತೇನಿಲ್ಲ. ಆದ್ರೆ ತುಪ್ಪ ಎಣ್ಣೆಕ್ಕಿಂತ ತುಪ್ಪ ಹಾಕಿದ್ರೆ ಟೇಸ್ಟ್ ಬರ್ತಾವೆ. ಅದು ಮುಟ್ಟಿಗೆ ಅದು ಮಾಡಿದ್ರೂ ತುಪ್ಪದ್ರಿಂತ ಟೇಸ್ಟ್ ಬರ್ತಾವೆ ರೀ. ನೋಡ್ರಿ ಈಗ ಫಸ್ಟ್ ಕ್ಲಾಸಾಗೆ ಇದು ರಾಗಿ ರೊಟ್ಟಿ ರೆಡಿ ಆಗ್ತೈತಿ. ಇದನ್ನು ತೊಗೊಂಡು ಬಿಸಿ ಬಿಸಿ ಇರೋದು ತೊಗೊಂಡನ ನಾವು ಮುಟ್ಟಿಗೆ ಮಾಡಬೇಕಾಗ್ತದೆ. ಈಗ ಎಲ್ಲ ಕಡೆನೂ ಇದು ಪೂರ್ತಿಯಾಗಿ ಸುಟ್ಟೈತ್ರಿ. ಇದನ್ನ ನೋಡೇನ ತೆಗಿಬೇಕು. ಎಲ್ಲ ಎರಡೂ ಕಡೆ ಸುಟ್ಟೈತೆಲ್ಲ ನೋಡ್ಕೊಂಡು ನಿಮಗೆ ಹಂಗೆ ಇನ್ನೂ ಸುಟ್ಟಲಿಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆಂದಾಗಿ ಬರ್ತದೆ. ಈಗ ನೋಡ್ರಿ ಇದು ಸುಟ್ಟೈತಿದ ಪೂರ್ತಿಯಾಗಿ. ಇದನ್ನು ತೊಗೊಂಡು ನಾನು ಹಿಂಗೆ ಮುದುಡಿ ಮಾಡಿ ತೋರಿಸಿದ್ರೆ ನಿಮ್ಮ ಮೆತ್ತಗೆ ಬಂದಾವೆಲ್ಲ ನೋಡ್ರಿ. ಭಾಳ ಫಸ್ಟ್ ಕ್ಲಾಸ್ ಬಂದವು, ಮೆತ್ತಗೆ ಬಂದವು, ಭಾಳ ಮೆತ್ತಗೆ ಬಂದವ್ರಿ. ಇವು ಬಿಸಿ ಬಿಸಿ ಆದದ್ದನ್ನು ಒಂದೆರಡು ತೊಗೊಂಡು ರಾಗಿದು ಮುಟ್ಟಿಗೆ ಮಾಡ್ಬೇಕಾಗ್ತದೆ. ಆರಿದು ತೊಗೋಬಾರ್ದ್ರಿ, ಅದಕ್ಕೆ ಬಿಸಿ ಬಿಸಿವ ತೊಗೋಬಾರ್ದು. ಈಗ ನಾನು ರಾಗಿ ರೊಟ್ಟಿಗೆ ಮಸಾಲೆಯನ್ನು ಕುಟ್ಕೊಳಕ್ತೇನೆ. ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಈ ಹಸಿಮೆಣಸಿನ್ಕಾಯಿ ಪೇಸ್ಟು, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇದ್ರೊಳಗೆ ಕುಟ್ಬಿಡೋದ್ರಿ. ಇದು ಫಸ್ಟ್ ಕ್ಲಾಸ್ ಮಸಾಲೆ ಇರ್ತೈತಿ. ಆ ರಾಗಿ ರೊಟ್ಟಿ ಒಳಗೆ ಹಾಕಿ ತುಪ್ಪ ಹಾಕಿ ಹಿಚಿಕೆ ಮಾಡಿಬಿಡ್ಬೇಕ್ರಿ ಅದನ್ನ ಮುಟ್ಟಿಗೆ. ನೋಡಿರಿ ಇದೆಲ್ಲ ಮಸಾಲೆ ಹಾಕ್ಕೊಳಕ್ತಾನೆ ಕುಟ್ಟಿದ್ದು. ನೀವು ಅದಕ್ಕೆ ಏನು ಬೇಕಾದ್ರೆ ನಿಮಗೆ ಟೇಸ್ಟ್ ಬರ್ತೈತಿ ಅದನ್ನ ಆ್ಯಡ್ ಮಾಡ್ಬೋದು ರೀ. ಈಗ ನೋಡಿರಿ ಇದನ್ನು ತುಪ್ಪ ಭಾಳ ಹಾಕಿದ್ರಿಂತ ನಾನು ಒಂದು ರೊಟ್ಟಿ ಸಾಕಾಗಲ್ಲ. ಇದಕ್ಕೆ ಇನ್ನೊಂದು ರೊಟ್ಟಿನೂ ಇದಕ್ಕೆ ಕಲಿಸ್ಬೇಕಾಗ್ತೈತಿ. ಮೊದಲು ಇದನ್ನು ಸಣ್ಣ ಮಾಡ್ಕೊಂಡ್ರಿ, ಯಾಕಂದ್ರೆ ಮಸಾಲೆನೂ ಜಾಸ್ತಿ ಐತಿ ಇದಕ್ಕೆ. ಇನ್ನೊಂದು ರೊಟ್ಟಿ ಹಿಡಿಯುವಷ್ಟು ಐತಿ ಅದ್ರೊಳಗೆ ಮಸಾಲೆ ರೀ. ಅದಕ್ಕೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಬೇರೆ ರೊಟ್ಟಿನೂ ಬಿಸಿ ಬಿಸಿ ಆಗಿರೋದ್ರಿಂದ ಕಲಿಸೋದು ಸ್ವಲ್ಪ ಇದು ಆಗುತ್ತೆ ರೀ. ಆದ್ರೂ ಬಿಸಿ ಬಿಸಿದನ್ನ ಮಾಡಿದ್ರನ ಅದು ಮೆತ್ತಗೂ ಬರ್ತೈತಿ, ಟೇಸ್ಟೂ ಆಗಿರ್ತೈತಿ.
ಈಗ ನೋಡ್ರಿ ಕೈ ಎಲ್ಲ ಸುಡಾಕ್ತತಿ, ಆದ್ರೂ ಬಿಸಿ ಬಿಸಿದ ತೊಗೊಂಡು ನಾನು ತಿಕ್ಕಾಕತ್ತೇನೆ ಅದನ್ನು, ಅಂದ್ರೆ ಅದು ಮೆತ್ತಗೆ ಬರ್ತೈತೆ ರೀ. ಈ ಮುಟ್ಗಿ ಮಕ್ಕಳಿಗೆ ಆಡ್ಕೋಂತ ತಿನ್ಬೇಕ್ರಿ ಅವು, ಯಾಕಂದ್ರೆ ಅಷ್ಟು ಅವು ಹೆಲ್ದಿ ಫುಡ್ ಐತತ್ ಹೇಳಿ ಅವು ಏನರ ತಿನ್ನಿಸು ಬದಲಿ ಇಂಥದ್ದೆಲ್ಲ ತಿನ್ನಿಸ್ಬೇಕು ನೋಡ್ರಿ. ಯಾಕಂದ್ರೆ ಅವು ಅಂದ್ರೆ ಅವು ಶಾಂತದಿಂದ ಇದನ್ನು ಮಲ್ಕೋತಾವ್ರಿ. ಇಂಥ ಫುಡ್ ಎಲ್ಲ ತಿಂದ್ರೆ ಭಾರಿ ಒಳ್ಳೆ ಪೌಷ್ಟಿಕವಾದ ಫುಡ್ ಐತಲ್ರಿ ಇದು ರಾಗಿದು. ನೋಡ್ರಿ ಇದು ಮುಟ್ಟಿಗೆ ಎಷ್ಟು ಚಂದ ಬರಾಕ್ತತಿ, ಮೆತ್ತಗೆ ಬರಾಕ್ತತಿ, ಮತ್ತು ತುಪ್ಪ ಹಾಕಿದ್ರಿಂತ ಇನ್ನೂ ಟೇಸ್ಟ್ ಆಗಿರ್ತತಿ. ಖಾರ, ಉಪ್ಪು, ಬೆಳ್ಳುಳ್ಳಿ, ಮಸಾಲೆ ಮತ್ತು ಕೊತ್ತಂಬರಿ ಎಲ್ಲವೂ ಇದ್ರೊಳಗೆ ಹಾಕಿದ್ರಿಂತ ನೋಡ್ರಿ ಎಷ್ಟು ಮೆತ್ತಗೆ ಬರಾಕತ್ತೈತಿ ಇದು. ಇವೆಲ್ಲ ಕೊಲೆಸ್ಟ್ರಾಲದು ಎಲ್ಲನೂ ನಿಯಂತ್ರಣ ಮಾಡ್ತಾವ್ರಿ, ಚಂದ ಆರೋಗ್ಯ ಕೊಡ್ತಾವೆ. ಅದಕ್ಕೆ ನಾನು ನೋಡ್ರಿ ರಾಗಿ ಮುಟ್ಟಿಗೆ ಭಾರಿ ಹೆಲ್ದಿ ಫುಡ್ ಇರೋದ್ರಿಂತ ನೀವು ಮಾಡಿ ನೋಡಲೇಬೇಕು ಇದನ್ನು ಅಂತ ನೋಡಿ. ಹೀಗೆಲ್ಲ ಮಸಾಲೆಯನ್ನು ಹಾಕಿದ್ದೈತ್ರಿ ಇದು, ಮಸ್ತಾಗಿರ್ತೈತೆ ರೀ. ನೀವು ಇನ್ನೂ ಬೇಕಾದ್ರೆ ಮತ್ತೊಂದಕ್ಕೆ ಅದನ್ನ ಮಸಾಲೆ ಬೇರೆದು ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನಾ ಹೆಂಗೆ ಹಾಕೋದು ಅನ್ನೋದು ತೋರಿಸ್ಕೊಟ್ಟೇನೆ ರೀ. ಈಗ ನೋಡ್ರಿ ಬೆಸ್ಟ್ ಆಗಿರುವಂಥ ಒಂದು ರಾಗಿ ಮುದ್ದೆ, ಫಸ್ಟ್ ಕ್ಲಾಸ್ ರಾಗಿ ಮುದ್ದೆ ರೀ ಇದು. ಇದನ್ನು ನೀವು ಬಿಸಿ ಬಿಸಿಯಾಗಿನ ತಿನ್ಬೇಕ್ರಿ, ಬಿಸಿ ಬಿಸಿ